ಮೊದಲನೇದಾಗಿ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಧರೆಗೆ ಇಳಿದ ಧರೆ ವನಿತೆ. ಹೌದು, ಸುನಿತಾ ವಿಲಿಯಮ್ಸ್ ಈಗ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಸುನಿತಾ ವಿಲಿಯಮ್ಸ್ ಜೊತೆಗೂ ನಾಸಾ ಕೂಡ ವಿಶ್ವ ದಾಖಲೆಯನ್ನು ಮಾಡಿದೆ. 9 ತಿಂಗಳವರೆಗೆ ಅಂತರಿಕ್ಷೆಯಲ್ಲಿ ಟೆಕ್ನಿಕಲ್ ಎರರಿಂದಾಗಿ ಸಿಕ್ಕಾಕಿಕೊಂಡಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ತಂಡ ಈಗ ಭೂಮಿಗೆ ಬಂದಿಳಿದಿದೆ. ಅದೇ ಥರನಾಗಿ 8 ದಿನಗಳ ಕೆಲಸಕ್ಕೆ ಅಂತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದಂತಹ ಟೀಮ್ ಬರೋಬ್ಬರಿ 9 ತಿಂಗಳು ಅಲ್ಲೇ ಸಿಲುಕಿದ್ದ ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ. ಸುನಿತಾ ಸೇರಿ 4 ಹೊತ್ತ ಗಗನನೌಕೆ ಬುಧವಾರ ನಸುಕಿನ ಜಾವ 3:27 ಭಾರತದ ಸಮಯಕ್ಕೆ ಅಮೆರಿಕಾದ ಫ್ಲೋರಿಡಾ ಸಮುದ್ರದಲ್ಲಿ ಬಂದಿಳಿದಿದೆ. ಆ ಒಂದು ಸೆಲ್ ಬಂದ ನಂತರ ಏನಂತಂದರೆ, ಬರಬೇಕಾದ್ರೆ ಸುನಿತಾ ವಿಲಿಯಮ್ಸ್ ಅವರು ಖುಷಿಯಿಂದ ಎಲ್ಲರೂ ಆಗಮನ ಮಾಡಿದ್ರು ಅಂತ ಸ್ವಾಗತ ಕೋರಿದ್ರು. ಟ್ರಂಪ್ ಆಗಿರಬಹುದು, ಪ್ರಧಾನಿ ನರೇಂದ್ರ ಮೋದಿ ಆಗಿರಬಹುದು, ಎಲ್ಲರೂ ಕೂಡ ಶುಭ ಹಾರೈಸಿದರು. ನಾಸಾಗಾಗಿರಬಹುದು, ಸುನಿತಾ ವಿಲಿಯಮ್ಸ್ ಅವರಿಗೂ ಆಗಿರಬಹುದು. ಆದರೆ ಸುನಿತಾ ವಿಲಿಯಮ್ಸ್ ಅವರು ಎಷ್ಟೆಲ್ಲ ಈ 9 ತಿಂಗಳಲ್ಲಿ ಅಂದರೆ 9 ದಿನಗಳವರೆಗೆ ಮಾತ್ರ ಇವರ ಪ್ರವಾಸವನ್ನು ನಿಗದಿ ಮಾಡಲಾಗಿತ್ತು. ಆದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾಗಿ ಅವರು ಹೋದಂತಹ ಒಂದು ನೌಕೆಯಲ್ಲಿ ಕೆಲವೊಂದಿಷ್ಟು ಗ್ಯಾಸ್ ಸೋರಿಕೆಯಾಗಿರಬಹುದು. ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾಗಿ 9 ದಿನಗಳವರೆಗೆ ಇದ್ದಂತಹ ಸಮಯ ಅವರಿಗೆ 9 ತಿಂಗಳು 9 ತಿಂಗಳವರೆಗೆ ಅಲ್ಲೇ ಆಕಾಶದಲ್ಲೇ ಅಂದರೆ ಈ ISSನಲ್ಲೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಎಲ್ಲೋ ಒಂದು ಕಡೆ ಸುನಿತಾ ವಿಲಿಯಮ್ಸ್ ಅವರು ಹೇಳಿದರು, ನಾವು ಭೂಮಿಗೆ ಮರಳಿ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ನಮ್ಮ ಸಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ, ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ ಅಂತ ಒಂದು ವಿಡಿಯೋ ಸಂದೇಶವನ್ನು ಕೂಡ ರವಾನೆ ಮಾಡಿದರು. ಆದರೆ ಅವರು ಬರ್ತಾ ಇದ್ದಂತೆ 9 ತಿಂಗಳ ನಂತರ ಭೂಮಿಗೆ ಬಂದಿಳಿದ ನಂತರ ಭಾರತದ ಗುಜರಾತ್ನಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಜೊತೆಗೆ ಇವರು ಬಂದಿಳಿದಂತಹ ಸೆಲ್ ಮೊದಲಿಗೆ ಫ್ಲೋರಿಡಾದ ಸಮುದ್ರಕ್ಕೆ ಬಂದಿಳಿಯುತ್ತೆ. ಬಂದಿಳಿದಂತಹ ಸಮಯದಲ್ಲಿ 2 ಪ್ಯಾರಾಶೂಟ್ಗಳು ಮೊದಲಿಗೆ ಓಪನ್ ಆಗುತ್ತೆ. ಜೊತೆಗೆ ನೌಕೆ 2860 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇತ್ತಲ್ಲ, ಅದರ ವೇಗವನ್ನು ತಗ್ಗಿಸೋದಕ್ಕೆ ಪ್ಯಾರಾಶೂಟ್ಗಳನ್ನು ಬಳಸಲಾಗಿತ್ತು. ಪ್ಯಾರಾಶೂಟ್ಗಳನ್ನು ಬಳಸಿದ ನಂತರ ಅದರ ವೇಗ ತಗ್ಗಿತು. ಆಮೇಲೆ ನಿಧಾನವಾಗಿ ಸಮುದ್ರಕ್ಕೆ ಬಂದಿಳಿದ ನಂತರ ಅದನ್ನು ಟೆಕ್ನಿಕಲಿಯಾಗಿ ಮತ್ತೊಂದು ಸರ್ತಿ ವಿಜ್ಞಾನಿಗಳು ಪರಿಶೀಲನೆ ಮಾಡ್ತಾರೆ. ಅದಾದ ನಂತರ ಸಡನ್ ಆಗಿ ಅವ್ರನ್ನ ಒಳಗಡೆ ಇದ್ದವ್ರನ್ನ ಹೊರಗಡೆ ತೆಗೆದುಕೊಳ್ಳೋದಿಲ್ಲ. ಕೆಲವೊಂದಿಷ್ಟು ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಹೊರಗಡೆ ತಗೊಂಡು ಬರ್ತಾರೆ. ಸೊ ಅಂದರೆ ಸುನಿತಾ ವಿಲಿಯಮ್ಸು ಹೇಗೆ ರಕ್ಷಣೆ ಆಯಿತು ಅಂತ ನೋಡ್ತಾ ಹೋಗೋದಾದರೆ, ಗಗನಯಾತ್ರಿ ಭೂಮಿಗೆ ಗುರುತ್ವಾಕರ್ಷಣೆ ಒಗ್ಗಲು ಬಾಹ್ಯಾಕಾಶ ಸಂಸ್ಥೆಗಳು ಪುನರ್ವಸತಿ ಕೇಂದ್ರ ತೆರೆದಿದ್ದಾವೆ. ಅದರ ಅಡಿಯಲ್ಲಿ ಹಿಂತಿರುಗುವ ಗಗನಯಾತ್ರಿಗಳಿಗೆ ಭೂಮಿಯ ಮೇಲೆ ಒಗ್ಗೋದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಸಹಾಯವನ್ನು ಮಾಡಲಿದೆ. ಅಂತೆಯೇ ಸುನಿತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳಿಗೆ ಹಾಸ್ಟೆಲ್ನ ಜಾನ್ಸನ್ ಒಂದು ಸೆಂಟರ್ನಲ್ಲಿ ಅವರಿಗೆ ಒಂದು ಜಾಗವನ್ನು ಕಾಯ್ದಿರಿಸಲಾಗಿದೆ. ಫ್ಲೋರಿಡಾ ಸಮುದ್ರದಿಂದ ಹೋಸ್ಟನ್ ಜಾನ್ಸನ್ಸ್ ಸೆಂಟರ್ಗೆ ಗಗನಯಾತ್ರಿಗಳನ್ನು ಕರೆದುಕೊಂಡು ಹೋಗಲಾಗಿದೆ. ಇನ್ನು ಮುಂದಿನ 45 ದಿನಗಳವರೆಗೆ ಅವರು ಕ್ವಾರಂಟೈನಲ್ಲಿ ಇರ್ತಾರೆ. ಯಾಕೆ ಕ್ವಾರಂಟೈನಲ್ಲಿ ಇರ್ತಾರಂತಂದರೆ, ಬಂದ ತಕ್ಷಣ ಅವರಿಗೆ ಏನೆಲ್ಲ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂತ ನೋಡೋದಾದರೆ, ಮೂಳೆ ಸ್ನಾಯು ಸವಿತ ಆಗದಂತೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಯಾಕಂತಂದರೆ ನಾವು ಈ ಬಸ್ಸಲ್ಲಿ ಒಂದು ದಿನ ಪೂರ್ತಿಯಾಗಿ ಪ್ರಯಾಣ ಮಾಡಿದ್ರೆ ನಮಗೆ ಒಂಥರ ಬಾಡಿ ಪೇನ್ ಆಗುತ್ತೆ. ಅದೇ ಥರನಾಗಿ ಟ್ರೈನಲ್ಲಿ ಪ್ರಯಾಣ ಮಾಡಿ ಬಂದ ನಂತರ ಮನೆಗೆ ಏನಾಗತ್ತೆ ಅಂತಂದರೆ ಅದೇ ಟ್ರೈನಲ್ಲಿ ಕೂತ್ಕೊಂಡಿರೋ ಥರ ಫೀಲ್ ಆಗುತ್ತಲ್ಲ. ಹಾಗೆ ಗಗನಯಾತ್ರಿಗಳು ಏನಂತಂದರೆ ಆಕಾಶದಲ್ಲಿ 9 ತಿಂಗಳಲ್ಲೇ ಇದ್ದರು. 286 ದಿನಗಳವರೆಗೆ ಅಲ್ಲೇ ಇದ್ರಲ್ಲ. ಸೊ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳಾಗತ್ತೆ. ಅಲ್ಲಿನ ವಾತಾವರಣಕ್ಕೂ ಭೂಮಿಯ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಗುರುತ್ವಾಕರ್ಷಣೆ ಬಲ ಇರೋದಿಲ್ಲ. ಆಮೇಲೆ ಅವರ ಬಾಡಿ ಮೇಲೆ ರಕ್ತ ಪರಿಚಲನೆ ಅಷ್ಟೊಂದು ಸರಾಗವಾಗಿ ಆಗ್ತಾ ಇರೋದಿಲ್ಲ. ಅವರು ನಿಂತಲ್ಲೇ ಅಂದರೆ ಗಾಳಿಯಲ್ಲಿ ತೇಲೋ ಥರ ಆಗ್ತಾ ಇರ್ತಾರೆ. ಸೊ ಅವೆಲ್ಲವೂ ಬಾಡಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಮೂಳೆ ಮತ್ತು ಸ್ನಾಯು ಸವಿತದ ಆಗದಂತೆ ಚಿಕಿತ್ಸೆಯನ್ನು ಕೊಡ್ತಾರೆ. ಬೀಬ್ ಸಿಂಡ್ರೋಮ್ನಿಂದ ಹೊರಬಂದಂತೆ ಸೂಕ್ತ
ಏನಂತ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ದೇಹದ ಸಮತೋಲನ ಕಾಪಾಡಿಕೊಳ್ಳುವಂತೆ ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ದೃಷ್ಟಿದೋಷ ಉಂಟಾಗದಂತೆ ತಜ್ಞರು ಅನೇಕ ಟೆಸ್ಟ್ಗಳನ್ನು ಮಾಡಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾರೆ. ನೆಲದ ಮೇಲೆ ನಿಧಾನವಾಗಿ ನಡೆಯೋದಕ್ಕೆ ಸಹಾಯ ಮಾಡಲು ಕೆಲವೊಂದಿಷ್ಟು ಟೆಸ್ಟ್ಗಳನ್ನು ಮಾಡ್ತಾರೆ. ಮೊದಲು ಮೃದುವಾದ ಮೇಲ್ಮೈ ಜಾಗದಲ್ಲಿ ಅವರನ್ನು ನಡೆಸ್ತಾರೆ. ಯಾಕಂತಂದರೆ 9 ತಿಂಗಳವರೆಗೆ ಅವರು ನಡೆದೇ ಇಲ್ಲ, ಭೂಮಿಯ ಮೇಲೆ ಕಾಲಿಟ್ಟೇ ಇಲ್ಲ. ಯಾಕಂತಂದರೆ ಜೀರೋ ಗ್ರಾವಿಟಿ ಇರೋದ್ರಿಂದಾಗಿ. ಹಾಗಾಗಿ ದಿಢೀರನ್ನೇ ಏನಂತಂದರೆ ಭೂಮಿಗೆ ಬಂದ ನಂತರ ಅವರಿಗೆ ವೇಟ್ ಜಾಸ್ತಿ ಆಗಿ ಹೋಗ್ಬಿಡುತ್ತೆ. ಅಂದರೆ ನಾವು ವೇಟ್ ಜಾಸ್ತಿ ಆಗಿದ್ದೀವ ಅಥವಾ ಒಂದು 20 kg 30 kg ಮೂಟೆ ಹೊತ್ತಿರೋರ ಥರ ಅವ್ರಿಗೆ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ಏನಂತಂದರೆ ಮೊದಲಿಗೆ ಮೃದುವಾದ ಮೇಲ್ಮೈ ಜಾಗದ ಮೇಲೆ ಅವ್ರನ್ನ ನಡೆಸ್ತಾರೆ. ಕಾಲುಗಳನ್ನು ಬಲಪಡಿಸೋದಕ್ಕೆ ವ್ಯಾಯಾಮ ಮಾಡಿಸ್ತಾರೆ. ಆಮೇಲೆ ಬ್ಯಾಲೆನ್ಸ್ ಕಾಯ್ದುಕೊಳ್ಳೋದಕ್ಕೆ ತರಬೇತಿಯನ್ನು ಕೂಡ ನೀಡಲಾಗುತ್ತೆ. ಆಹಾರ, ಅಗತ್ಯ ಔಷಧಿಗಳನ್ನು ದೇಹದ ಪರಿಸ್ಥಿತಿಗೆ ಅನುಗುಣವಾಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಸೊ ಈ ಥರನಾಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಸೊ ಅವರು ಬರಬೇಕಾದ್ರೆ, ಸುನೀತಾ ವಿಲಿಯಮ್ಸ್ ಬರಬೇಕಾದ್ರೆ ತುಂಬ ಉತ್ಸಾಹದಿಂದ ಅವರು ಕೈ ಮಾಡಿದರು, ವಿಶ್ವಕ್ಕೆ ಸಂದೇಶವನ್ನು ನೀಡಿದರು, ನಾನು ಸೇಫಾಗಿ ಬಂದಿದ್ದೀನಿ ಅಂತ. ಇವರ ಈ ಒಂದು ಏನಂತಂದರೆ ಗೆದ್ದು ಬಂದಂತಹ ಸಂತಸ ಇಡೀ ವಿಶ್ವಕ್ಕೆ ದುಪ್ಪಟ್ಟು ಮಾಡಿದೆ ಅವರ ಸಂಭ್ರಮಾಚರಣೆ. ನಿನ್ನೆಯಷ್ಟೇ ಎಲ್ಲ ಕಡೆ ಸಂಭ್ರಮಾಚರಣೆ ಮಾಡಲಾಯಿತು.